ಮುಖ್ಯಮಂತ್ರಿಗಳು. ಮುಂದಿನ 5 ವರ್ಷವೂ ನಾನೇ ಸಿಎಂ ಆಗಿ ಮುಂದುವರಿತೀನಿ. ಸಿದ್ದರಾಮಯ್ಯ ಅವರ ಹೇಳಿಕೆ ಇವತ್ತು ಹೊಸಪೇಟೆಯಲ್ಲಿ ಹೇಳಿಕೆ ಕೊಟ್ಟಂತಹ ಬೆನ್ನಲ್ಲೇ ಶನಿವಾರ ಒಂದು ಸಭೆ ಇದೆ, ಸಿಎಂ ಸಭೆ. ಸಚಿವರಿಗೆ ಬ್ರೇಕ್ಫಾಸ್ಟ್ಗೆ ಕರೆದಿದ್ದಾರೆ. ಡಿನ್ನರ್ ಆಯ್ತು, ಇದೀಗ ಬ್ರೇಕ್ಫಾಸ್ಟ್. ಈ ಸಭೆಯಲ್ಲಿ ಸಿಎಂ ಸಂದೇಶವನ್ನ ರವಾನಿಸ್ತಾರ. ಹಾಗಾದ್ರೆ ಹೈಕಮಾಂಡ್ ಕೈ ಕಟ್ ಬಾಯಿ ಮುಚ್ಚ ಅನ್ನೋ ಸಂದೇಶ ಕೊಟ್ಟು ಹೋದ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಇವತ್ತಿನ ಸ್ಟೇಟ್ಮೆಂಟ್ ಮತ್ತು ಶನಿವಾರ ಅವರು ಕರೆದಿರುವ ಬ್ರೇಕ್ಫಾಸ್ಟ್ ಇವೆಲ್ಲವೂ ಕುತೂಹಲವನ್ನ ಹೆಚ್ಚೆಚ್ಚು ಮಾಡ್ತಾ ಇದೆ. ಮುಂದಿನ 5 ವರ್ಷವೂ ನಾನೇ ಸಿಎಂ ಅಂತ ಹೇಳೋದ್ರ ಮುಖಾಂತರ ಒಂದು ಸಚಿವರ ಸಭೆಯನ್ನ ಕರೆದಿದ್ದಾರೆ, ಅದು ಬ್ರೇಕ್ಫಾಸ್ಟ್ಗೆ ಕರೆದಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ. ಸುಕೇಶ್, ಮೊನ್ನೆ ಪರಮೇಶ್ವರ್ ಅವರ ಮನೆಯಲ್ಲಿ ನಡೆದಂತಹ ಡಿನ್ನರ್ ಡಿಕೆ ಬಣವನ್ನ ಹೊರಗಿಟ್ಟು ನಡೆದದ್ದು ಅನ್ನುವಂತಹ ಮಾತುಕತೆಯ ಬೆನ್ನಲ್ಲೇ ಇವತ್ತು ಸಿದ್ದರಾಮಯ್ಯ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು. ಸ್ಟೇಟ್ಮೆಂಟ್ ಬೆನ್ನಲ್ಲೇ ಇದೀಗ ಒಂದು ಬ್ರೇಕ್ಫಾಸ್ಟ್ಗೂ ಕೂಡ ಕರೆದಿದ್ದಾರೆ. ಏನಕ್ಕಿರ್ಬೋದು ವಿದ್ಯಾ? ಒಂದು ಸ್ಪಷ್ಟ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಕರೆದಿರುವಂಥದ್ದು ಹೈಕಮಾಂಡ್ ಕೊಟ್ಟಂಥ ಸಂದೇಶವನ್ನು ಸಚಿವರುಗಳಿಗೆ ಒಂದು ಮನವರಿಕೆ ಮಾಡುವಂಥ ಪ್ರಯತ್ನದ ಭಾಗ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿತ್ತು. ಯಾಕಂದರೆ ಶನಿವಾರ ಬೆಳಗ್ಗೆ ಮುಖ್ಯಮಂತ್ರಿಗಳ ಅಧಿಕೃತ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಸಚಿವರ ಜೊತೆ ನಡೆಸಲಿಕ್ಕೆ ಸಿದ್ದರಾಮಯ್ಯನವರು ತೀರ್ಮಾನ ಮಾಡಿದ್ದಾರೆ ಎನ್ನುವಂಥದ್ದು. ಹಾಗಾಗಿ ಅಲ್ಲಿ ಏನು ಮಾತುಕತೆ ಆಗುತ್ತೆ ಅನ್ನುವಂಥದ್ದು ಪ್ರಮುಖ, ಅಥವಾ ಸಚಿವರುಗಳಿಗೆ ಏನು ಸಂದೇಶವನ್ನು ಕೊಡ್ತಾರೆ ಅನ್ನೋದು ಕೂಡ ಅಷ್ಟೇ ಕುತೂಹಲಕಾರಿ ಆಗಿತ್ತು. ಆದರೆ ಇವತ್ತು ಸಿದ್ದರಾಮಯ್ಯವರು ಕೊಟ್ಟಂಥ ಹೇಳಿಕೆಯ ಉದ್ದೇಶ ಏನು ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಅವರು ಕೊಟ್ಟಂಥ ಹೇಳಿಕೆಯ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಲೆಕ್ಕಾಚಾರ ಇದೆಯಾ ಅಥವಾ ಎಲ್ಲ ವಿವಾದಗಳಿಗೆ ತೆರೆ ಎಳೆಯುವ ಪ್ರಯತ್ನದ ಭಾಗನ, ಇವಿಷ್ಟೇ ಈಗ ಚರ್ಚೆ ಆಗ್ತಾ ಇರುವಂಥ ವಿಚಾರ ಆಗುತ್ತೆ. ಹಾಗಾಗಿ ಶನಿವಾರ ಅವರು ಸಚಿವರನ್ನು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿರೋದು ಕೂಡ ಯಾವ ಉದ್ದೇಶಕ್ಕೆ, ಕೇವಲ ಹೈಕಮಾಂಡ್ ವಿಚಾರನ ಕನ್ವೆ ಮಾಡೋದು ಅಥವಾ ಈ ಒಂದು ಬೆಳವಣಿಗೆಯ ಬಗ್ಗೆಯೂ ಯಾಕೆ ಹೇಳಿಕೆಯನ್ನು ಕೊಟ್ಟೆ ಅನ್ನುವಂಥ ಸ್ಪಷ್ಟನೆಯನ್ನು ಒಳಗೊಂಡಂತೆ ಎಲ್ಲ ವಿಚಾರಗಳು ಕೂಡ ಅವತ್ತು ಚರ್ಚೆ ಆಗುವಂಥ ಸಾಧ್ಯತೆ ಕೂಡ ಇದೆ ವಿದ್ಯಾ. ಇದೀಗ ನಿನ್ನೆ ಹೈಕಮಾಂಡ್ ಬಂದು ನಿಮ್ಮ ಬಣನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ ನಂತರವೂ ಸಿದ್ದರಾಮಯ್ಯ ಅವರೇ ನೇರವಾಗಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಹೈಕಮಾಂಡ್ಗೂ ನಾನು ಕ್ಯಾರಿ ಅನ್ನಲ್ಲ ಅನ್ನೋ ಮೆಸೇಜ್ ಏನಾದ್ರು ಕೊಟ್ಟಂಗಿರ್ಬೋದಾ? ಒಂದು ರೀತಿಯಲ್ಲಿ ರಾಜಕೀಯದಲ್ಲಿ ಬೇರೆ ಬೇರೆ ರೀತಿಯ ವಿಶ್ಲೇಷಣೆಯನ್ನು ಮಾಡ್ಬೋದು ವಿದ್ಯಾ, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ ಎಷ್ಟು ಪವರ್ಫುಲ್ ಆಗಿರ್ತಾರೆ ನಾಯಕ ಅನ್ನೋದಕ್ಕೆ. ಯಾಕಂದರೆ ಸಾಕಷ್ಟು ರಾಜ್ಯಗಳಿಂದ ಬೆಳವಣಿಗೆ ಆಗಿದೆ, ಇಲ್ಲ ಅಂತಲ್ಲ. ಮುಖ್ಯಮಂತ್ರಿ ಆಗಿದ್ದವರಂತೂ ತೀರಾ ಪವರ್ಫುಲ್ ಆಗಿದ್ದಾಗ ಅಥವಾ ಹೈಕಮಾಂಡ್ ವೀಕ್ ಆಗಿದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಮೊದಲು ಕೊಟ್ಟ ಮಾತನ್ನು ಅವರುಗಳೇ ಬ್ರೇಕ್ ಮಾಡಿದಂಥದ್ದು ಅಥವಾ ಕೆಳಗಿಳಿಸುವ ಪ್ರಯತ್ನ ಮಾಡಿ ಕೈ ಸುಟ್ಟುಕೊಂಡಂಥದ್ದು, ಹೀಗೆ ಬೇರೆ ಬೇರೆ ರಾಜಕೀಯ ಬೆಳವಣಿಗೆ ಇದೆ. ಇಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆಯ ಹಿಂದಿನ ಲೆಕ್ಕಾಚಾರ ಏನು ಅನ್ನೋದು ಪ್ರಶ್ನೆ. ಹೈಕಮಾಂಡ್ಗೆ ಸವಾಲು ಹಾಕೋ ಲೆಕ್ಕದಲ್ಲಿ ಏನಾದರೂ ಹೇಳಿಕೆಯನ್ನು ಕೊಟ್ರಾ ಅಥವಾ ಸದ್ಯಕ್ಕೆ ಇದನ್ನು ತೇಪೆ ಹಾಕುವಂಥ ಪ್ರಯತ್ನದ ಭಾಗವಾಗಿ, ತೆರೆ ಎಳೆಯುವಂಥ ಪ್ರಯತ್ನದ ಭಾಗವಾಗಿ ಮಾಡಿದ್ರಾ ಅಥವಾ ಹೈಕಮಾಂಡ್ ಮಟ್ಟದಲ್ಲಿ ಅಂಥದ್ದೊಂದು ಚರ್ಚೆ ನಡೆದು ಹೋಗಿತ್ತಾ ಸಿಎಂ ಆಯ್ಕೆಯ ಸಂದರ್ಭದಲ್ಲಿ ಅನ್ನುವಂಥದ್ದು ಪ್ರಶ್ನೆ. ಹಾಗಾಗಿ ಎಲ್ಲವೂ ಕೂಡ ಪ್ರಮುಖವಾಗುತ್ತೆ. ಈಗ ಏನು ತೀರ್ಮಾನವನ್ನು ಸಿದ್ದರಾಮಯ್ಯ ಕೈಗೊಳ್ತಾರೆ ಅನ್ನುವಂಥದ್ದು. ಆದರೆ ಯಾವುದೇ ಪ್ರಕಟಣೆ ಅಧಿಕೃತ ಹೊರಗೆ ಬರುವಂಥ ಸಂದರ್ಭ ಸಮಯ ಇದಲ್ಲ, ಇನ್ನೂ 2 ವರ್ಷದ ಸಮಯಾವಕಾಶ ಇರೋದ್ರಿಂದ ಆನಂತರ ಚರ್ಚಿತ ಆಗುವಂಥ ವಿಚಾರ ಆಗಿದ್ರೂ ಕೂಡ ಸಿದ್ದರಾಮಯ್ಯವರು 5 ವರ್ಷ ಮುಂದುವರಿತೀನಿ ಅನ್ನುವಂಥ ಮಾತನ್ನು ಅಧಿಕೃತವಾಗಿ ಹೇಳಿರುವಂಥದ್ದು. ಕಾಂಗ್ರೆಸ್ ಪಾಳೆಯದಲ್ಲಿ ಯಾವ ರೀತಿ ಸ್ವೀಕರಿಸಬೇಕು ಅನ್ನುವಂಥ ಸಹಜವಾದ ಚರ್ಚೆ ಇದ್ರ ಜೊತೆಗೆ ನಡೀಬಹುದು ವಿದ್ಯಾ. ಥ್ಯಾಂಕ್ ಯು ಸುಕೇಶ್ ತಮ್ಮ ಡೀಟೇಲ್ಸ್ಗೆ. 5 ವರ್ಷ ನಮ್ಮದೇ ಸರ್ಕಾರ ಇರ್ತದೆ. ನಾನೀಗ ಮುಖ್ಯಮಂತ್ರಿ ನಾನೇ ಮುಂದುವರಿತೀನಿ. 5 ವರ್ಷ ನಮ್ಮದೇ ಸರ್ಕಾರ ಇರ್ತದೆ. ನಾನೀಗ ಮುಖ್ಯಮಂತ್ರಿ ನಾನೇ ಮುಂದುವರಿತೀನಿ. 5 ವರ್ಷ ನಮ್ಮದೇ ಸರ್ಕಾರ ಇರ್ತದೆ. ನಾನೀಗ ಮುಖ್ಯಮಂತ್ರಿ ನಾನೇ ಮುಂದುವರಿತೀನಿ. 5 ವರ್ಷ ನಮ್ಮದೇ ಸರ್ಕಾರ ಇರ್ತದೆ. ನಾನೀಗ ಮುಖ್ಯಮಂತ್ರಿ ನಾನೇ ಮುಂದುವರಿತೀನಿ. 5 ವರ್ಷ ನಮ್ಮದೇ ಸರ್ಕಾರ ಇರ್ತದೆ. ನಾನೀಗ ಮುಖ್ಯಮಂತ್ರಿ ನಾನೇ ಮುಂದುವರಿತೀನಿ. 5 ವರ್ಷ ನಮ್ಮದೇ ಸರ್ಕಾರ ಇರ್ತದೆ. ನಾನೀಗ ಮುಖ್ಯಮಂತ್ರಿ ನಾನೇ ಮುಂದುವರಿತೀನಿ. ಸಿದ್ದರಾಮಯ್ಯ ಅವರ ಇವತ್ತಿನ ಸ್ಟೇಟ್ಮೆಂಟ್ ಅನ್ನ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾಗಿ ರಿಸೀವ್ ಮಾಡ್ಕೊಳ್ಬೇಕು ಅನ್ನುವಂತಹ ಗೊಂದಲ ಕೂಡ ಬಹುಶಃ ಉಂಟಾಗಿರುವಂತೆ ಕಾಣಿಸ್ತಾ ಇದೆ. ಒಂದು ಡಿಕೆ ಬಣವನ್ನ ಬಾಯಿ ಮುಚ್ಚೋಕೆ ಅಥವಾ ಡಿಕೆಗೆ ಇದ್ರ ಬಗ್ಗೆ ಆಸೆ ಇಟ್ಕೊಳ್ಬೇಡಿ ಅಂತ ಹೇಳೋದಕ್ಕೋ ಅಥವಾ ಹೈಕಮಾಂಡ್ಗೆ ನಾನು ಪವರ್ಫುಲ್ ಸಿಎಂ ಅಂತ ತೋರಿಸೋದಕ್ಕೋ ಅಥವಾ ಅಧಿಕಾರ ವರ್ಗಕ್ಕೆ ನಾನೇ ಇರ್ತೀನಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳೋದಕ್ಕೋ ಅಥವಾ ನಿನ್ನೆ ಹೈಕಮಾಂಡ್ ಹೇಳಿತ್ತಲ್ಲ ಬಣವನ್ನ ಅಥವಾ ಕಾಂಗ್ರೆಸ್ನಲ್ಲಿರುವಂತಹ ಈ ಚರ್ಚೆನ ಫಸ್ಟು ಫುಲ್ ಸ್ಟಾಪ್ ಇಟ್ಬಿಡಿ ಇದಕ್ಕೆ ಅಂತ,